ಇನ್ನು ದಾವಣಗೆರೆ ಉಪಚುನಾವಣಾ ಸಮರ ರಂಗೇರುತ್ತಾ ಇದೆ. ಕಾಂಗ್ರೆಸ್ನಲ್ಲಿ ಯಾವುದೇ ಬಣ ರಾಜಕಾರಣ ಇಲ್ಲ. ನಮ್ಮ ಪಕ್ಷ ಮುಸ್ಲಿಂ ಸಮುದಾಯಕ್ಕೆ ಅವಕಾಶವನ್ನ ಕೊಟ್ಟಿದೆ. ದಾವಣಗೆರೆ ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿ ಜಯ ಗಳಿಸ್ತಾರೆ. ಸಮರ್ಥ್ ಶಾಮನೂರು ಬಡವರೊಂದಿಗೆ ಬೆರೆತು ಕೆಲಸ ಮಾಡ್ತಾರೆ. ಸಮರ್ಥ್ 50,000 ಮತಗಳಿಂದ ಗೆಲುವನ್ನ ಸಾಧಿಸಲಿದ್ದಾರೆ. ಬೈ ಎಲೆಕ್ಷನ್ ಪ್ರಚಾರದಲ್ಲಿ ಪ್ರದೀಪ್ ಈಶ್ವರ್ ಕೂಡ ಇದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನ ಕೊಟ್ಟಿರೋದು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಶಾಮನೂರು ಸಮರ್ಥ್ ಪರವಾಗಿ ಶಾಸಕ ಪ್ರದೀಪ್ ಈಶ್ವರ್ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಈ ವೇಳೆ ಪ್ರಚಾರ ಹೇಗಿದೆ, ದಕ್ಷಿಣ ಕ್ಷೇತ್ರದಲ್ಲಿ ಸಮರ್ಥ್ ಪರವಾಗಿ ಮತಯಾಚನೆ ಹೇಗೆಲ್ಲ ನಡೀತಾ ಇದೆ ಅನ್ನೋದರ ಕುರಿತು ಶಾಸಕ ಪ್ರದೀಪ್ ಈಶ್ವರ್ ಅವರನ್ನ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಕೈದಾಳೆ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಈ ಸಂಬಂಧಪಟ್ಟಂತೆ ಶಾಮನೂರು ಸಮರ್ಥ ಪರವಾಗಿ ಡೇರ್ ಅಂಡ್ ಡೈನಾಮಿಕ್ ಆಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರು ಮತ ಪ್ರಚಾರಕ್ಕೆ ಬಂದಿರತಕ್ಕಂಥದ್ದು. ಅವ್ರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಅವ್ರನ್ನ ಕೇಳ್ಕೊಂತವನ. ಸರ್, ಹೇಗಿದೆ ಸರ್ ನಿಮ್ಮ ಮತ ಪ್ರಚಾರ? ಚೆನ್ನಾಗಿದೆ ಸರ್. ನಮ್ಮ ಸಮರ್ಥ ಕ್ರಮ ಸಂಖ್ಯೆ 3 ದಾವಣಗೆರೆ ದಕ್ಷಿಣದ ಜನತೆ ನಮ್ಮ ಸಮರ್ಥಿಗೆ ಆಶೀರ್ವದಿಸ್ತಾರೆ ಅಂತ ಒಂದು ಗಟ್ಟಿ ನಂಬಿಕೆ ಇದೆ ಸರ್. ಯಾಕೆ ಸಮರ್ಥ ಅವರಿಗೆ ಓಟನ್ನು ಹಾಕಬೇಕು ಅಂತ? ಒಬ್ಬ ಯುವಕ ಇದ್ದಾನೆ, ಎಜುಕೇಟೆಡ್ ಇದ್ದಾನೆ, ಹಂಬಲ್ ಇದ್ದಾನೆ. ದೊಡ್ಡ ಕುಟುಂಬದಿಂದ ಬಂದರೂ ಆ ಹುಡುಗ ಒಂದು ಬಡವ್ರ ಜೊತೆ ಬೆರೆಯೋ ಲಕ್ಷಣ ಇದೆ. ದಾವಣಗೆರೆನ ಮುಂದಿನ 40 ವರ್ಷಗಳ ಕಾಲ ತುಂಬ ಗಟ್ಟಿಯಾಗಿ ಭದ್ರವಾಗಿ ಕಟ್ತಾನೆ ಅಂತ ನಂಬಿಕೆ ಇದೆ ಸರ್. ಎಲ್ಲೋ ಒಂದು ಕಡೆಗೆ ಮುಸ್ಲಿಂ ಸಮಾಜ ಕಾಂಗ್ರೆಸ್ ವಿರೋಧವಾಗಿ ನಿಂತಿರತಕ್ಕಂಥದ್ದು. ಇದನ್ನು ಪ್ಯಾಚಪ್ ಮಾಡಲಿಕ್ಕೆ ಏನು ಮಾಡ್ತೀರಾ ಸರ್? ಇಲ್ಲ ಸರ್, ಹಂಗೇನಿಲ್ಲ. ಮುಸ್ಲಿಂ ಬಾಂಧವರು ನಮ್ಮ ಜೊತೆ ಇದ್ದಾರೆ. ಯಾರೋ ಕೆಲವರು ಅವ್ರ ಬೇಸರದಿಂದ ಮಾತಾಡಿದ್ರು. ಅಟ್ ದ ಎಂಡ್ ಅವ್ರಿಗೆ ನಮ್ಮ ಪಕ್ಷ, ನಾವು ಅವ್ರು ಕೊಟ್ಟಿರೋ ಕೊಡುಗೆ, ಗ್ಯಾರಂಟಿಗಳು, ಅನ್ನಭಾಗ್ಯ ಇವೆಲ್ಲ ಅವ್ರು ಮರ್ತೋಗಲ್ಲ, ನಮ್ಗೆ ಆಶೀರ್ವಾದಿಸ್ತಾರೆ ಸರ್. ಅಂದರೆ ಈ ಬಾರಿಯ ಒಂದು ಚುನಾವಣೆ ಅಖಾಡದಲ್ಲಿ ಸಮರ್ಥ ಎಷ್ಟು ಮತಗಳ ಅಂತರದಿಂದ ಎಲ್ಲರೂ ಹೇಳ್ತಾ ಇದ್ದಾರೆ ಒಂದು 40-50 ಸಾವಿರ ಮತಗಳಲ್ಲಿ ಗೆಲ್ಬೋದು ಅಂತ. ಒಂದು ಕಡೆಗೆ ಪ್ರದೀಪ್ ಈಶ್ವರ್ ಅವರು ದಾವಣಗೆರೆಗೆ ಬರಬಾರ್ದು, ಇಲ್ಲಿ ಬಂದರೆ ನಾವು ಅವರಿಗೆ ಧಿಕ್ಕಾರವನ್ನು ಕೂಗ್ತೀವಿ, ಅವ್ರ ವಿರೋಧವನ್ನು ವ್ಯಕ್ತಪಡ್ತೀವಿ, ಅವರಿಗೆ ಬೇರೆ ಥರದ ಒಂದು ಭಾಷೆಯ ಮುಖಾಂತರವಾಗಿ ಅವ್ರು ನಿಲ್ಲಿಸುವಂಥ ಕೆಲಸವನ್ನು ಕೆಲವು BJP ಅವರು ಮಾಡಿದರು. ಸೊ ಅವರ ಒಂದು ಹೇಳಿಕೆಗೆ ಬಂದಾಗ ಈಗ 3ನೇ ಬಾರಿ ಮತ್ತೀಗ ದಾವಣಗೆರೆ ಬಂದಿರತಕ್ಕಂಥದ್ದು ಸರ್. ಸೊ ನಿಮ್ಮ ಟ್ರೆಂಡ್ ಹೇಗಿದೆ ಸರ್ ಇಲ್ಲಿ ದಾವಣಗೆರೆಯಲ್ಲಿ? ಚೆನ್ನಾಗಿದೆ. ಅಹಿಂದ ಓಟುಗಳೆಲ್ಲ ನಮ್ಮ ಕಾಂಗ್ರೆಸ್ಗೆ ಬರುತ್ತೆ. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ. ಖಂಡಿತವಾಗೂ ಅವ್ರನ್ನ ಮನವೊಲಿಸೋ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. BJP ಅವ್ರಿಗೆ ಚಾಲೆಂಜ್ ಮಾಡೋದೆಲ್ಲ ನಿಲ್ಲಿಸಬೇಕು. ಹೊಸ ಜನ್ರೇಷನ್ ಲೀಡರ್ಸ್ ಹತ್ರ ನಮ್ಮ ಹತ್ರ ಚಾಲೆಂಜ್ ಎಲ್ಲ ನಡೆಯಲ್ಲ ಅಂತ ಹೇಳ್ತೀನಿ ಅವ್ರಿಗೆ. ಈಗ ಮತ್ತೊಂದು ಕಡೆಗೆ ಈಗ ಮುಸ್ಲಿಮ್ನ ಮನವೊಲಿಸಲಿಕ್ಕೆ ಜಮೀರ್ ಅವ್ರು ಬರ್ತಾರೆ ಸರ್ ಅಂತ. ಯಾಕಂದರೆ ಇಲ್ಲಿ 1ನೇ ತಾರೀಕೆ ಬರಬೇಕಾಗಿತ್ತು ಅಂತ ಹೇಳ್ತಿದ್ರು ಮುಂಚೆ CM ಅವರು. ಈಗ 5ನೇ ತಾರೀಕು 6ನೇ ತಾರೀಕು ಅಂತ ಹೇಳ್ತಾರೆ. ಅಲ್ಲೂ ಕೂಡ ಅನುಮಾನ ವ್ಯಕ್ತವಾಗ್ತಾ ಇದೆ. ಸೊ ಬರ್ಬೋದಾ ಸರ್ ಇಲ್ಲಿ ಅಂತ? ಇಲ್ಲ, ಜಮೀರ್ ಸಾಹೇಬ್ರಿಗೆ 4ನೇ ತಾರೀಕು ಈವ್ನಿಂಗ್ವರೆಗೂ ಕೇರಳದಲ್ಲಿದೆ. ಪ್ರಾಯಶಃ ಅವ್ರು 5ನೇ ತಾರೀಕು ಬೆಂಗಳೂರು ಬರ್ತಾರೆ. 6ನೇ ತಾರೀಕು ಇಲ್ಲಿಗೆ ಬರ್ತಾರೆ ಅಂತ ಮುಖ್ಯಮಂತ್ರಿಗಳೇ ಖುದ್ದು ನಿನ್ನೆ ಹೇಳಿದ್ದಾರೆ. 6ನೇ ತಾರೀಕು ಬಂದು ಕ್ಯಾನ್ವಾಸ್ ಸ್ಟಾರ್ಟ್ ಮಾಡ್ತಾರೆ ಸರ್. ಇದು ಪ್ರದೀಪ್ ಈಶ್ವರ್ ಅವರ ಅಭಿಪ್ರಾಯವಾಗಿರ್ತಕ್ಕಂಥದ್ದು. ಅಂದರೆ ದಾವಣಗೆರೆ ದಕ್ಷಿಣ ಭಾಗದಲ್ಲಿ ಸಮರ್ಥ ಅವರು ಗೆದ್ದೇ ಗೆಲ್ತಾರೆ. ಒಟ್ಟಾರೆಯಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಚುನಾವಣೆ ನಡೀತಾ ಇದೆ. ಈ ಒಂದು ಸಂದರ್ಭದಲ್ಲಿ ಸಮರ್ಥ ಅವರು 50,000ಕ್ಕಿಂತ ಅಧಿಕವಾಗಿ ಗೆದ್ದು ಬಂದೇ ಬರ್ತಾರೆ. ಈ ಬಾರಿ ಮತ್ತೆ ಕಾಂಗ್ರೆಸ್ ಅಧಿಕಾರ ಚುಕ್ಕಾಣಿ ಹಿಡಿದೇ ಹಿಡಿತೆ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಸಾವಂತ್ ಜೊತೆ ಮಲ್ಲಿಕಾರ್ಜುನ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.